ಈಗ ನನ್ನ ಹತ್ತಿರ 20 ಕೋಟಿ ಹಣವಿದೆ. ಒಬ್ಬಳಿಗೆ ಕೈ ಕೊಟ್ಟೆ, ಇನ್ನೊಬ್ಬಳಿಗೆ ಪಾಪದ ಪಿಂಡನೆ ಕೊಟ್ಟೆ, ಮತ್ತೊಬ್ಬಳಿಗೆ ವಂಚಿಸಿದೆ. ಆದರೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಅಡ್ವೊಕೇಟ್ ಪ್ರಣಯರಾಜ್, ಯು ಆರ್ ವೆರಿ ಲಕ್ಕಿ. ನೀನು ಬಯಸಿದ ಹಕ್ಕಿ ತಾನಾಗಿಯೇ ಬರುತ್ತಿದೆ. ಬರಲಿ. ಈಗ ಕೊನೆಯದಾಗಿ ನನ್ನ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ಅವಳನ್ನು ಪಡೆಯಲೇಬೇಕು. ನಿಲ್ಲು ಸುಮತಿ. ಓಹೋ ಪ್ರಣಯ, ನೀನು ಬದುಕಿದೀಯಾ? ಇನ್ನು ಸತ್ತಿರುವೆ ನೀನು? ಆಹಾ, ಸಾವನ್ನೇ ಗೆದ್ದು ಬಂದ ಅಮರೇಶ್ವರ ನಾನು. ನಿನ್ನಂತ ನೀಚನಿಗೆ ಆ ದೇವರು ಸುಮ್ಮನೆ ಯಾಕೆ ಬಿಟ್ಟಿದ್ದಾನೆ? ನೋಡು ಸುಮತಿ, ಈಗ ನನ್ನ ಹತ್ತಿರ 20 ಕೋಟಿ ಹಣವಿದೆ. ಆ ಹಣಕ್ಕೆ ಬಾ ನನ್ನ ಜೊತೆ. ಆ ಹಣದಲ್ಲಿ ಇಬ್ಬರು ಸುಖದ ಸಂಪತ್ತಿನಲ್ಲಿ ತೇಲಾಡೋಣ. ಮುಚ್ಚು ಬಾಯಿ ನೀಚ. ನಾನೀಗ ಗರ್ಭಿಣಿ, ಅದನ್ನು ಕಣ್ತೆರೆದು ನೋಡು. ಗರ್ಭಿಣಿ? ಯಾರಿಗೆ ಗರ್ಭಿಣಿಯಾದ ಚಿನ್ನ? ಈ ಗರ್ಭಕ್ಕೆ ಅಶೋಕ್ ಕುಮಾರನಂತೂ ಕಾರಣವಲ್ಲ. ನಿನ್ನ ಮೈದುನ ಗೌತಮನೇ ಆಗಿರಬೇಕೆಂದು ನೀನು ನಂಬಿಕೊಂಡಿರುವೆ. ಆದ್ರೆ ಇದು ಕೂಡ ಸುತ್ತ ಸುಳ್ಳು. ತಾಯಿಯೇ ದೇವರೆಂದು, ಅತ್ತಿಗೆ ದೇವರೆಂದು ಪೂಜೆ ಮಾಡುತ್ತಿರುವ ಅವನೊಬ್ಬ ಮಾತೃಭಕ್ತ. ಅವನ ಮೇಲೆ ನಿನ್ನ ಅಪವಾದವೇ? ಪ್ರಣಯ, ಹಾಗಾದ್ರೆ ಅಪರಾಧಿ ಯಾರು? ಯಾರು ಅಪರಾಧಿ? ಹೇಳು ಹೇಳು ಪ್ರಣಯ. ಅಪರಾಧಿ ಅಪರಾಧಿ ಯಾರು? ಸುಮತಿ, ಕಣ್ಣು ಮುಚ್ಚಿ ಕಳೆದುಕೊಂಡ ಶೀಲ ನಿನಗೆ ಹೇಗೆ ಗೊತ್ತಾಗಬೇಕು ಸುಮತಿ? ಪ್ರಣಯ, ನಿನ್ನ ಕೈ ಮುಗಿತೀನಿ. ಈ ಗರ್ಭಕ್ಕೆ ಕಾಣಿಭೂತ ಯಾರು ಅಂತ ಹೇಳು. ನಿನ್ನ ಕೈ ಮುಗಿತೀನಿ. ಹೇಳ್ತೀನಿ ಸುಮತಿ. ಹೇಳಿದರೆ ನನಗೇನು ಕೊಡುವೆ? ನಿನಗೇನ್ ಬೇಕು ಹೇಳು. ನನ್ನ ಪ್ರಾಣ ಬೇಕಾ? ನನ್ನ ಪ್ರಾಣ ಕೊಡ್ತೀನಿ. ಅದನ್ನ ತಗೊಂಡು ನಾನೇನ್ ಮಾಡ್ಲಿ? ನಿನ್ನ ಪ್ರಾಣ ಬೇಡ ನನಗೆ. ದೇಹ ಸುಖ ಎಂದರೆ ಆದ್ರೆ ನಿನಗೆ ತುಂಬಾ ಗರ್ಭಿಣಿ. ಆದ್ರೂ ಪರವಾಗಿಲ್ಲ, ನಿನ್ನ ದೇಹ ಸುಖ ಕೊಟ್ಟರೆ ಮಾತ್ರ ನಿನ್ನ ಪ್ರಶ್ನೆಗೆ ಉತ್ತರ. ಬಾಯಿ ನೀಚ. ನೋಡು, ಒಂದು ಹೆಣ್ಣು ತುಂಬು ಗರ್ಭಿಣಿ ಅಂತ ಬಾಯಿ ಬಿಟ್ಟು ಹೇಳಿದ್ರು ಕೂಡ ನಿನ್ನ ದೇಹ ಸುಖ ಕೊಡು ಅಂತ ಹೇಳ್ತಿದ್ಯಲ್ಲ, ನೀನೊಬ್ಬ ಗಂಡಸೇನೋ? ನಿನ್ನ ತಾಯಿ ನಿನಗೆ 9 ತಿಂಗಳು ಹೊತ್ತು ಹೆತ್ತಿದ್ದಾಳೆ ಅಂತ ಮರಿಬೇಡವೋ? ಒಂದು ಹೆಣ್ಣಿಗೆ ಈ ರೀತಿ ಕಾಮತೃಷೆಯನ್ನು ಹಿಂಗಿಸು ಅಂತ ಹೇಳ್ತಿದ್ಯಾ ಅಂದ್ಮೇಲೆ ನೀನು ಒಂದೇ ರಕ್ತಕ್ಕೆ ಹುಟ್ಟಿಲ್ಲ ಅಂತ ಅನ್ಸಲ್ವಾ ತಾಯಿ ಗಂಡ? ಹೇಳ್ತೀನಿ ಸುಮತಿ, ಈಗ ಎಲ್ಲ ಬಿಚ್ಚಿ ಹೇಳ್ತೀನಿ. ಹೇಳು ಪ್ರಣಯ, ಹೇಳು. ಈ ನಿನ್ನ ಕಣ್ಣು ಮುಚ್ಚಿ ಕಳೆದುಕೊಂಡ ಶೀಲಕ್ಕೆ ಈ ಶೇಡಿನ ಚಟಗಾರರೇ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿಗೆ ತಂದಿ ನಾನೇ. ಪ್ರಣಯ, ಏನ್ ಹೇಳ್ತಿದೀಯಾ? ಹೌದು ಸುಮತಿ, ನೀನು ನಿನ್ನ ಮೈದುನ ಇಬ್ಬರು ಕಣ್ಣು ಮುಚ್ಚಲೆ ಆಟ ಆಡುತ್ತಿರುವಾಗ ನಿಮ್ಮ ಮನೆಯ ಮಾಳಿಗೆ ಮೇಲೆ ಕುಳಿತು ಸಮಯ ಸರಿಯಾದದನ್ನು ಕಾದು ನಿನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟೆ. ಎಲ್ಲ ಸ್ವಚ್ಛಿನ ಸೂಳೆಯ ಮಗನೇ, ಮಿತ್ರರೆಂದು ಮನೆಗೆ ಬಂದು ಅನ್ನ ಉಂಡವನಿಗೆ ಕಣ್ಣು ಬಗ್ದೆಯಲ್ಲೋ ಸೂಳೆ ಮಗನೇ. ಪ್ರಣಯರಾಜ್, ನನ್ನ ಮನೆತನದಲ್ಲಿ ಮಾಡಿದ ಅನ್ಯಾಯ ಆಕ್ರೋಶ ಅಳಿದು ಹೋಗಬೇಕಾದ್ರೆ ನಿನ್ನ ಪಾಪದ ಕೊಡು ತುಂಬಿದಂತೆ ಕಾಣುತ್ತೆ ಮಗನ. ಏ ಪ್ರಣಯರಾಜ್,
ನನ್ನ ಮಾತನಿಗೆ ಮಾಡಿದ ಅನ್ಯಾಯ ಉಳಿಯಬೇಕಾದ್ರೆ ನೀನು ಈ ಭೂಮಿ ಮೇಲೆ ಉಳಿಬಾರ್ದು ಪ್ರಹ್ಲಾದ್. ನಡೆ ಆ ಕಡೆ. ಈಗ ಹೇಳು, ಯಾರ ಸಾವು ಯಾರ ಕೈಯಲ್ಲಿ ಅಂತ. ಹೆಣ್ಣು ಅಂದ್ರೆ ಕಾಲ್ ಕಸ ಅಲ್ವಾ ನಿಂಗೆ? ಹಣ್ಣಿನ ತರ ತಿಂದು ಸಿಪ್ಪೆ ತರ ಕಿತ್ತಲ್ಲಿ ಬಿಸಾಕೋ ತಾಯಿ ಗಂಡ ನೀನು. ನನಗ್ ಕೈ ಕೊಟ್ಟು ಈ ಸುಮ್ತಿನ ಹೇಳ್ಕೊಂಡ್ ಬಂದಿದ್ದೀಯಾ? ಇವಳು ನನ್ನ ಹಣಗೆ ಅಲ್ಲ ಕಣೋ, ನನ್ನ ಪ್ರಾಣ ಬಿಡ್ತಾ ಇದ್ದೀನ. ನಿನ್ನವಳು ಎಂದಿಗೂ ಆಗೋದಿಲ್ಲ. ಗೌತಮ್, ಬೇಗ ಹೋಗಿ ಭಾವನವ್ರಿಗೆ ಕರ್ಕೊಂಡ್ ಬಾ. ಅಕ್ಕ, ತೆಗೆದುಕೋ ಈ ಪಿಸ್ತೂಲನ್ನ, ಹಾರಿಸು ಗುಂಡನ್ನ. ನಿನ್ನಂತ ಗೆಳತಿಯಾಗಿ ಮೋಸ ಮಾಡೋದಕ್ಕಾಗಿ ಸರಿಯಾದ ಸಾವಿನ ಶಿಕ್ಷೆ ಕೊಡು ಈ ಸೋಳ ಮಗನಿಗೆ. ಎಲ್ಲೋ ಪ್ರಣಯ, ನೆನೆಸ್ಕೋ ನಿನ್ನ ಮನೆ ದೇವರನ್ನು. ನಿನ್ನಂತ ಪಾಪಿ ಈ ಭೂಮಿ ಮೇಲಿದ್ರೆ ನನ್ನಂತ ಹೆಣ್ಣು ಮಕ್ಕಳು ಈ ಸಮಾಜದಲ್ಲಿ ಬದುಕೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಿನ್ನಂತ ಪಾಪದ ಹೋವನ್ನು ಈ ಭೂಮಿ ಮೇಲೆ ಬದುಕಲು ಬಿಡಬಾರ್ದು. ಅಕ್ಕ, ನನ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ?